ಬೆಂಗಳೂರು ಬ್ಲಾಸ್ಟ್ಗೆ ಮಲೆನಾಡು ಶಿವಮೊಗ್ಗದ ನಂಟಿದೆ. ಅರೆಸ್ಟ್ ಆದ ಇಬ್ಬರೂ ಕೂಡ ಶಿವಮೊಗ್ಗ ಮೂಲದವರೇ. ಕೆಫೆಯಲ್ಲಿ ಬಾಂಬ್ ಬಿಟ್ಟು ಎಸ್ಕೇಪ್ ಆಗಿದ್ದಂತ ಮುಸಾವೀರ್, ಶಿವಮೊಗ್ಗ ಟು ಕೆಫೆ ಟು ಬಂಗಾಳ. ಮುಸಾವೀರ್ ಉಗ್ರ ಪಯಣ ಇಲ್ಲಿದೆ. ಮತೀನ್ ಯಾರು ಅಂತ ನೋಡಿದ್ರಿ, ಈ ಮುಸಾವೀರ್ ಯಾರು? ವಿಸ್ತಾರ ನ್ಯೂಸ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈ ಮುಸಾವೀರ್ ಯಾರು ಹಾಗಾದ್ರೆ? ಮತೀನ್ ಗೊತ್ತಾಯ್ತು. ಈ ಮತೀನ್ ಮತಿಗೆಟ್ಟಂತ ಮತೀನ್ ಯಾರು ಅಂತ ಹೇಳಿದ್ವಿ, ನೀವು ಕೇಳ್ಕೊಂಡ್ರಿ. ಈಗ ಮುಸಾವೀರ್ ಯಾರು? ಇಬ್ರಿದ್ರಲ್ವಾ ಈ ಮುಸಾವೀರ್ನ ಉಗ್ರ ಪಯಣ ನೋಡಿ. ಮುಸಾವೀರ್ ಶಿವಮೊಗ್ಗದ ತೀರ್ಥಹಳ್ಳಿಯವನು. ಬೆಂಗಳೂರು ಕೆಫೆ ಬ್ಲಾಸ್ಟ್ನ ಕಾರ್ಯಸಾಧಕ ಈತನೇ. ಬಾಂಬ್ ತಯಾರಿಕೆಯಲ್ಲಿ ಪರಿಣಿತ ಈತನೂ ಕೂಡ. 2020ರಲ್ಲಿ ಬೆಂಗಳೂರಿನ ಸದುಗುಂಟೆಪಾಳ್ಯದಲ್ಲಿ ವಾಸ ಇದ್ದ. ಉಗ್ರ ಚಟುವಟಿಕೆಯಲ್ಲಿ ಮುಸಾವೀರ್ ನಿರಂತರವಾಗಿ ಭಾಗಿಯಾಗ್ತಾ ಇದ್ದ. ಎನ್ಐಎ ದಾಳಿಯ ವೇಳೆ ನಾಪತ್ತೆಯಾಗಿದ್ದ ಈತ. ಮನೆ ಮೇಲೆ ದಾಳಿಯ ವೇಳೆ 10ಕ್ಕೂ ಹೆಚ್ಚು ಗುಂಡುಗಳು ಪತ್ತೆಯಾಗಿದ್ವು. ಆ ಸಂದರ್ಭದಲ್ಲಿ 3 ವರ್ಷಗಳಿಂದ ಈ ಮುಸಾವೀರ್ ಭೂಗತವಾಗಿದ್ದ. ಆತ ಎಲ್ಲಿದ್ದ, ಏನು ಕತೆ, ಇವು ಜೊತೆಗೆ ಹೇಗೆ ಬಂದರು, ಹೇಗೆ ಕಾಂಟ್ಯಾಕ್ಟ್ ಆದರು, ಕೇವಲ ಈ ಇಬ್ರು ಮಾತ್ರನಾ? ಇನ್ನೂ ಎಷ್ಟು ಜನ ಇದ್ದಾರೆ ನೋಡಿ. ಯಾವುದೋ ನಾವು ಹೇಳ್ತಾ ಇದ್ವಿ, ಬಾಂಬ್ ಬ್ಲಾಸ್ಟ್ ಆದ ತಕ್ಷಣನೇ ಯಾವ ಉಗ್ರ ಸಂಘಟನೆಯೂ ಕೂಡ ಇದರ ಹೊಣೆಯನ್ನು ಹೊತ್ಕೊಂಡಿಲ್ಲ ಅಂತ. ದೊಡ್ಡ ದೊಡ್ಡ ಇಂಡಿಯನ್ ಮುಜಾಹಿದ್ದೀನೋ ಅಥವಾ ಇನ್ನೊಂದು ಯಾವುದೋ ಈ ಥರದ ಉಗ್ರ ಸಂಘಟನೆಗಳು ಇನ್ನೂ ಕೂಡ ಹೊಣೆಗಾರಿಕೆಯನ್ನು ಹೊತ್ಕೊಂಡಿಲ್ಲ. ಹಾಗಾಗಿ ಯಾರ ಕೃತ್ಯ ಆಗಿರ್ಬೋದು ಇದು ಅಂತ ಆಲೋಚನೆ ಮಾಡ್ತಾ ಇದ್ವಿ. ಈಗ ಈ ಇಬ್ಬರ ಕೃತ್ಯ ಅನ್ನೋದು ಬಯಲಾಗಿದೆ. SK ಮಂಜುನಾಥ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಈ ಇಬ್ಬರ ಕ್ರೈಮ್ ಹಿಸ್ಟ್ರಿಯನ್ನು ಹೇಳಿದ್ವಿ ನೋಡಿ. ನಾವು ಎಲ್ಲಿಯವನೋ ಅಂತ ಅನ್ಕೊಂಡಿದ್ರೆ ನೋಡಿದ್ರೆ ನಮ್ಮ ಪಕ್ಕ ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದವರು. ಜೊತೆಗೆ ಯಾವ ಸಂಘಟನೆಯಲ್ಲಿ ಇವರೆಲ್ಲ ಗುರುತಿಸಿಕೊಂಡಿದ್ರು, ಅದಕ್ಕಿಂತಲೂ ಹೆಚ್ಚಾಗಿ ಬಂಗಾಳವೇ ಯಾಕೆ ಅಂತ. ಪಕ್ಕದಲ್ಲಿ ಕೇರಳ ಇತ್ತು, ತಮಿಳುನಾಡಿತ್ತು, ಬೇರೆ ಬೇರೆ ರಾಜ್ಯಗಳಿತ್ತು. ಬಂಗಾಳಕ್ಕೆ ಯಾಕೆ ಹೋದ್ರು, ಅಲ್ಲೇ ಯಾಕೆ ತಲೆಮರೆಸ್ಕೊಂಡ್ರು? ವಾಸುದೇವ್, ಯಾವುದೇ ಒಂದು ಕ್ರೈಮ್ ಅನ್ನ ಮಾಡಿದಾಗ ಏನು ಆರೋಪಿಗಳು ತಲೆ ಮರೆಸ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಯಾವ ಜಾಗ ಸೂಕ್ತ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆ ಜಾಗದಲ್ಲಿ ಹೋಗಿ ಔತ್ಕೊಳ್ತಾರೆ. ಹಾಗಾಗಿ ಇಲ್ಲಿ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಏನು ಬೆಂಗಳೂರಿನ ವೈಟ್ಫೀಲ್ಡ್ ಬಳಿ ಇರ್ತಕ್ಕಂಥ ಬ್ರೂಕ್ಫೀಲ್ಡ್ ಬಳಿ ಇರ್ತಕ್ಕಂಥ ರಾಮೇಶ್ವರಂ ಕೆಫೆಯ ಬಳಿ ಬ್ಲಾಸ್ಟ್ ಮಾಡಿ ಇಲ್ಲಿಂದ ಬಳ್ಳಾರಿ ಮಾರ್ಗ ಇರ್ಬೋದು, ಬಳ್ಳಾರಿಯಿಂದ ಕಲಬುರಗಿ, ಕಲಬುರಗಿಯಿಂದ ತಮಿಳುನಾಡು, ಆ ಮಾರ್ಗವಾಗಿ ತೆಲಂಗಾಣ, ಕೊನೆಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ದಿಘಾ ಅನ್ನೋ ಪ್ರದೇಶ, ಅದು ಕೋಸ್ಟಲ್ ಏರಿಯಾ, ಅಲ್ಲಿ ಔತ್ಕೊಂಡಿರ್ತಾರೆ. ಅಲ್ಲಿ ಔತ್ಕೊಂಡಿದ್ದಂಥ ಆರೋಪಿಗಳು ಅಲ್ಲಿ ಸುಮ್ಮನೆ ಇರಲಿಲ್ಲ. ಬದಲಿಗೆ ದೇಶವನ್ನ ಬಿಟ್ಟು ಹೋಗೋದಕ್ಕೆ ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅವೆಲ್ಲವನ್ನ ಸಹ ಅಲ್ಲೇ ಕುಳಿತುಕೊಂಡು ಮಾಡ್ತಾ ಇದ್ರು. ಅದು ಇದೇ ರೀತಿಯಾದಂಥ ಕೆಲವೊಂದು ಇವರ ಜೊತೆ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲವು ಶಂಕಿತ ಆರೋಪಿಗಳ ಸಹಾಯವನ್ನು ಪಡೆದುಕೊಂಡು ಅನ್ನೋದು ಈಗ NIA ಅಧಿಕಾರಿಗಳ ಪ್ರಾಥಮಿಕ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇನ್ನು ನಾವು ಇವರ ಒಂದು ಹಿಸ್ಟ್ರಿಯನ್ನ ಕೆದಕ್ತಾ ಹೋದಂಥ ಸಂದರ್ಭದಲ್ಲಿ ಕಳೆದ 5-6 ವರ್ಷಗಳಿಂದ ಈ ಇಬ್ಬರು ಉಗ್ರ ಚಟುವಟಿಕೆಗಳಲ್ಲೇ ಭಾಗಿಯಾಗಿದ್ದಂಥವರು. ಏನು ಮೊದಲಿಗೆ ಗೋಡೆ ಬರಹ ಪ್ರಕರಣ ಇರ್ಬೋದು, ನಂತರ ತೀರ್ಥಹಳ್ಳಿ ಸಮೀಪ ಟ್ರೈಲ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು. ಅದಾದ ಬಳಿಕ ಏನು ಅಲ್ಲಿ NIA ಅಧಿಕಾರಿಗಳು ಭೇಟಿ ಕೊಟ್ಟು ಒಂದು FIR ಅನ್ನು ದಾಖಲು ಮಾಡ್ತಾರೆ. ಆಗ ಕೆಲವೊಂದು ಆರೋಪಿಗಳು ಇವರ ಸಹಚರರು ಅವ್ರಿಗೆ ಸಿಕ್ಕಿಬೀಳ್ತಾರೆ. ಆದರೆ ಇವರಿಬ್ಬರು ಮಾತ್ರ ಯಾರು ಅಬ್ದುಲ್ ಮತೀನ್ ತಾಹಾ ಜೊತೆಗೆ ಮುಸಾವೀರ್ ಹುಸೇನ್ ಶಾಜೀಬ್ ಸಿಕ್ಕಿಬೀಳೋದಿಲ್ಲ. ಇವರು ಅಲ್ಲಿಂದ ಬಂದು ಬೆಂಗಳೂರಿನ ಸುದಗುಂಟೆಪಾಳ್ಯ ಬಳಿ ಇರ್ತಕ್ಕಂಥ ಕೆಲವೊಂದು ಚಿಕನ್ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾರಿಗೂ ಸಹ ಅನುಮಾನ ಬರೋದಿಲ್ಲ. ಇವರು ಹೆಸರುಗಳನ್ನ ಬದಲಾಯಿಸ್ಕೊಂಡಿರ್ತಾರೆ. ಏನು ಒಂದು ಧರ್ಮದ ಇವರಿಗೆ ಇರ್ತಕ್ಕಂಥ ರಿಯಲ್ ಹೆಸರೇನಿದೆ ಅದನ್ನ ಬದಲಾಯಿಸ್ಕೊಂಡು ವಿಘ್ನೇಶ್ವರು ಬೇರೆ ಬೇರೆ ಹೆಸರುಗಳಲ್ಲಿ ಇವರು ರೂಮ್ಗಳನ್ನ ಪಡೆದುಕೊಂಡು ವಾಸವಾಗಿರ್ತಾರೆ. ಅಷ್ಟು ವಾಸವಾಗಿದ್ರೂ ಸಹ ಇಲ್ಲಿ ಏನು ಅವರು ಇಲ್ಲಿ ಬೆಂಗಳೂರಿಗೆ ಬಂದು ಸಹ ಸುಮ್ಮನೆ ಇರೋದಿಲ್ಲ. ಕೊಯಮತ್ತೂರಿನ ಅಲ್ಲಿ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಆಗ ಚೆನ್ನೈಯಿಂದ ಒಂದು NIA ಟೀಮು ಬೆಂಗಳೂರಿನ ಸುದಗುಂಟೆಪಾಳ್ಯಗೆ ಮೇಲೆ ದಾಳಿ ಮಾಡಿ ಇವರು ವಾಸವಾಗಿದ್ದಂಥ ರೂಮ್ನ ಮೇಲೆ ದಾಳಿ ಮಾಡ್ತಾರೆ. ಆಗ ಸುಮಾರು 18 ಜೀವಂತ ಗುಂಡುಗಳು ಜೊತೆಗೆ ಬಾಂಬ್ ತಯಾರಿಕೆಗೆ ಬೇಕಾದಂಥ ಕಚ್ಚಾ ವಸ್ತುಗಳು ಮನೆಯಲ್ಲೇ ಸಿಕ್ಕುತ್ತೆ. ಆದರೆ ಇವರಿಬ್ಬರು ಸಹ ಏನು ಅಬ್ದುಲ್ ಮತೀನ್ ತಾಹಾ ಮತ್ತೆ ಏನು ಮುಸಾವೀರು ಅಲ್ಲಿಂದ ನಾಪತ್ತೆ ಆಗಿರ್ತಾರೆ. ಆದರೆ ಕಳೆದ 4 ವರ್ಷ ಅಂದರೆ ಈಗ 2024 ಏಪ್ರಿಲ್ ತಿಂಗಳು, ಆಗ 2020ರಲ್ಲಿ ಇವರಿಬ್ಬರು ಸಹ ನಾಪತ್ತೆ ಆಗೋದು ಬರೋಬ್ಬರಿ 4 ವರ್ಷಗಳಾಗಿದ್ದಾವೆ. ಆದರೆ ಕಳೆದ 6 ತಿಂಗಳಿಂದ ರಾಮೇಶ್ವರಂ ಕೆಫೆ ಅಂದರೆ ಹೊರತುಪಡಿಸಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇವರು ಬ್ಲಾಸ್ಟ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿರ್ತಾರೆ. ಇಲ್ಲಿ ನಾವು ಗಮನಿಸಬಹುದು, ಮುಸಾವೀರು ರಾಮೇಶ್ವರಂ ಕೆಫೆಯನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಂಡ ಅನ್ನೋದಾದ್ರೆ ಇಲ್ಲಿ ಸುಲಭವಾಗಿ ತಪ್ಪಿಸ್ಕೊಳ್ಬಹುದು. ಯಾಕಂದ್ರೆ ಇವರು ಅಡಗು ತಾಣ ಇದ್ದಿದ್ದು
ತಮಿಳುನಾಡು ಜೊತೆಗೆ ಕೇರಳ ಹಾಗೂ ಬೆಂಗಳೂರಿಗೆ ಹೊಂದ್ಕೊಂಡೆ ಅಂತ ಇರ್ತಕ್ಕಂಥ ಕೃಷ್ಣಗಿರಿಯ ಅರಣ್ಯ ಪ್ರದೇಶ. ಹಾಗಾಗಿ ರಾಮೇಶ್ವರಂ ಕೆಫೆಗೆ 6 ತಿಂಗಳ ಮುಂಚಿತವಾಗಿ ಆತ ಬೆಂಗಳೂರಿಗೆ ಬರ್ತಾನೆ. ಯಾವ ಮಾರ್ಗದಲ್ಲಿ ಹೋಗ್ಬೋದು, ಯಾವ ಬಸ್ನಲ್ಲಿ ಹೋದ್ರೆ ಯಾವುದೇ ರೀತಿಯ ಸಾಕ್ಷಿಗಳು ಸಿಗೋದಿಲ್ಲ. ಹಾಗಾಗಿ ಜೊತೆಗೆ ಪೊಲೀಸರು ಎಷ್ಟೊತ್ತಿಗೆ ಬರ್ತಾರೆ, ಟ್ರಾಫಿಕ್ ಇದ್ರೆ ನಾನು ಅಲ್ಲಿಂದ ಟೈಮರ್ ಅನ್ನ ಫಿಕ್ಸ್ ಮಾಡಿ ಒಂದು ವೇಳೆ ಎಸ್ಕೇಪ್ ಆಗಬೇಕಾದ್ರೆ ಟ್ರಾಫಿಕ್ ಇದ್ದಾಗ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.